ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ BA KSO ಯೂನವರಿಗೆ ಬ್ಲಾಕ್ 3ನಲ್ಲಿ ಬರುವಂತಹ ಅಂದರೆ ಪತ್ರಿಕೆ ಮೂರು ಟೆಕ್ಸ್ಟ್ ಬುಕ್ ನಂಬರ್ 3 ಒಡ್ಡರಾಧನೆಯಲ್ಲಿ ಬರುವಂತಹ ಘಟಕ 15ರ ಕಾರ್ತಿಕ ಋಷಿಯ ಕಥೆಯನ್ನು ನಾವು ನೋಡೋಣ. ನಿಮಗೆ ಘಟಕ 15, 16 ಕಾರ್ತಿಕ ಋಷಿಯ ಕಥೆ ಅಥವಾ ವಿದ್ಯುತ್ ಜ್ವರ ಋಷಿಯ ಕಥೆ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಎರಡರಲ್ಲಿ ಆಪ್ಷನ್ ಎಲ್ಲ ಕೊಡ್ತಾರೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ಬರೀಬಹುದು. ಸೊ ಇವೆರಡನ್ನ ಓದ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಅಥವಾ ಇಲ್ಲ ಎರಡರಲ್ಲಿ ಕೊಡ್ತಾರೆ, ನೋ ಡೌಟೇ ಬೇಡ, ಕೊಡ್ತಾರೆ. ಎರಡು ಆಪ್ಷನ್ ಕೊಡ್ತಾರೆ, ಎರಡರಲ್ಲಿ ಒಂದು ನಿಮ್ಮ ಆಯ್ಕೆ ಆಗಿರುತ್ತೆ. ಸೊ ಇವೆರಡರಲ್ಲಿ ಒಂದು ಕಥೆಯನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಸಾಕು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪೀಠಿಕೆಯನ್ನು ತಿಳ್ಕೊಳ್ಳೋಣ. ಇಂದಿನ 2 ಘಟಕದಲ್ಲಿ ನಾವು ಅಧ್ಯಯನದಿಂದ ಒಡ್ಡರಾಧನೆ ಮತ್ತು ಕೃತಿಕಾರನಿಗೆ ಸಂಬಂಧಿಸಿದ ಇತಿವೃತ್ತ ಹಾಗೂ ಕೃತಿಯ ಮಹತ್ವವನ್ನು ಕುರಿತು ಕೆಲವು ವಿವರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇವಾಗ ಈ ಘಟಕದಲ್ಲಿ ನಮಗೆ ಪಠ್ಯವಾಗಿರುವ 2 ಕಥೆಗಳು ಮತ್ತು ಅವುಗಳಲ್ಲಿ ಕುರಿತು ವಿವರಣೆ ವಿಶ್ಲೇಷಣೆ ಅಭ್ಯಾಸ ಮಾಡಿದ್ದೀರಿ. ಈ ಪುಸ್ತಕ ಈ ಘಟಕದಲ್ಲಿ ಒಡ್ಡರಾಧನೆಯ ಒಂದು ಕಥೆಯಾದ ಕಾರ್ತಿಕ ಋಷಿಯ ಕಥೆ ಪ್ರಸ್ತಾಪವಾಗಿದೆ. ಈ ಒಂದು ಕಥೆ ಅಗ್ನಿರಾಜನ ಮಗನಾದ ಸ್ವಾಮಿ ಕಾರ್ತಿಕ ಋಷಿಯ ಕಥೆಯಾಗಿದೆ. ಈ ಕಥೆಯ ಪಾತ್ರದಲ್ಲಿ ನಮಗೆ ಅಗ್ನಿರಾಜ, ಕಾರ್ತಿಕ ಋಷಿ, ಕೃತಿಕೆ, ವೀರಶ್ರೀ ಇಷ್ಟು ಪಾತ್ರಗಳ ಬಗ್ಗೆ ನಾವು ತಿಳ್ಕೊತೇವೆ. ಸೊ ನಾವಿವಾಗ ಗದ್ಯಾನುವಾದದಲ್ಲಿ ಕಾರ್ತಿಕ ಋಷಿಯ ಕಥೆಯನ್ನು ನೋಡೋಣ. ಈ ಜಂಬೂ ದ್ವೀಪದ ಭಾರತ ಕ್ಷೇತ್ರದ ಲಾಳ ದೇಶದಲ್ಲಿ ಕೃತಿಕಾಪುರವೆಂಬ ಪಟ್ಟಣ. ಅಲ್ಲಿ ಆಳುತ್ತಿದ್ದವನು ಅಗ್ನಿರಾಜನೆಂಬ ಅರಸ. ಅವನ ಹೆಂಡತಿ ವೀರಮತಿ, ಅವರಿಗೆ ಬಂಧುಮತಿ, ಶಿವಸೇನೆ, ಶ್ರೀಮತಿ, ಸ್ವಯಂ ಪ್ರಭೆ, ಲಕ್ಷ್ಮೀಪತಿ, ಕೃತಿಕೆ ಎಂದು 6 ಜನ ಹೆಣ್ಮಕ್ಕಳು. ಎಲ್ಲರೂ ಇಷ್ಟ ವಿಷಯ ಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿರ್ತಾರೆ. ಅರ್ಥ ಆಯ್ತಾ? ಒಮ್ಮೆ ಪಾಲ್ಗುಣ ಮಾಸದ ನಂದೀಶ್ವರ ಉತ್ಸವ ಒಂದೊಂದು 6 ಜನರು ಉಪವಾಸವಿದ್ದು ಬಸಿದಿಗೆ ಅರ್ಚನೆಯನ್ನು ಮಾಡಿಸಲು ಹೋಗಿ ದೇವರ ಪೂಜೆ ಮಾಡಿ ನಂದೀಶ್ವರ ಮಾಡಿ ವಂದಿಸಿ ಋಷಿಗಳನ್ನು ಗುರುಗಳನ್ನು ನಮಸ್ಕರಿಸಿ ವ್ರತಗಳನ್ನು ಸ್ವೀಕರಿಸಿ ಸಿದ್ಧಶೇಷೆಯನ್ನು ತಂದು ತಾಯಿ ತಂದೆಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅರಸನು ತನ್ನ ಕಿರಿಯ ಮಗಳು ಕೃತಿಕೆಯ ರೂಪ, ತೇಜಸ್ಸು, ಲಾವಣಗಳನ್ನು ಕಂಡು ಮೋಹಿತನಾದನು. ಆಕೆಯನ್ನು ಬಯಸ್ತಾನೆ. ಒಡನೆಯ ಸಾಮಂತ, ಮಹಾಸಾಮಂತ, ಮಂತ್ರಿವರ್ಗ, ವೀರಮತಿ, ಮಹಾದೇವಿ ಎಲ್ಲ ಮತ ಧರ್ಮದವರಿಗೂ ಹೇಳಿ ಕರೆಸಿಕೊಂಡು ನಾನು ಆಳುತ್ತಿರುವ ದೇಶದಲ್ಲಿ ಹುಟ್ಟಿರುವ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾರಿಗೆ ಸಲ್ಲಬೇಕು ಎಂದು ಪ್ರಶ್ನೆ ಮಾಡ್ತಾನೆ. ಅವರೆಲ್ಲರನ್ನು ಬೇರೆ ಬೇರೆಯಾಗಿ ಆ ಪ್ರಶ್ನೆ ಕೇಳಿದನು. ಅವರು ಒಳ್ಳೆಯ ಆನೆ, ಕುದುರೆ ಮತ್ತು ಮಾಣಿಕ್ಯ, ಶ್ರೀ ಮುಂತಾದವನ್ನೆಲ್ಲ ನಾಡನ್ನು ಆಳುವವರಿಗೆ ಸಲ್ಲಬೇಕು ಎಂತಾರೆ. ಋಷಿಗಳನ್ನು ಕೇಳಿದರೆ ಅವರು ಯಾವ ವಸ್ತುವನ್ನು ಎಂಬುದನ್ನು ಕೇಳಿರಿ, ಆಗ ಅದು ತಕ್ಕದ್ದೋ ಅಲ್ಲವೋ ಎಂಬುದನ್ನು ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಅರಸನಿಗೆ ಕೋಪ ಬರುತ್ತೆ. ಇವರೆಲ್ಲ ಹೇಳಿದ್ದನ್ನು ಒಪ್ಪುವಂಥವರಲ್ಲ, ಬಹು ಪ್ರಲಾಪಿಗಳು, ಇವರನ್ನು ನಾಗರದಾಚೆಗೆ ತಳ್ಳಿಬಿಡಿ ಎಂದು ಅಪ್ಪಣೆ ಮಾಡಿ ಮಿಕ್ಕವರನ್ನು ಕೇಳಿದನು. ಅವರೆಲ್ಲ ಒಂದೇ ಒಪ್ಪಿಗೆ ದನಿಯಲ್ಲಿ ಒಳ್ಳೆಯ ವಸ್ತು ನಿನಗೆ ಸಲ್ಲುತ್ತದೆ ಎಂದರು. ನನಗೆ ಸಲ್ಲುತ್ತದಷ್ಟೇ ಎಂದು 3 ಸಾರಿ ಕೇಳಿ ಒಪ್ಪಿಸಿ ಆಮೇಲೆ ವೀರಮತಿ ಮಹಾದೇವಿಗೆ ನಿಜ ಸ್ಥಿತಿಯನ್ನು ತಿಳಿಸಿ ಕೃತಿಕೆಯ ಬೇಡಿ ತನ್ನ ಕಿರಿಯ ಮಗಳನ್ನು ತಾನೇ ಮದುವೆ ಮಾಡಿಕೊಂಡನು. ವೀರಮತಿ ರಾಣಿಯಾದರೂ ಬ್ರಹ್ಮಚಾರಿತ್ರವನ್ನು ಕೈಕೊಂಡು ಬಿಟ್ಟಳು. ಕೃತಿಕೆಯ ಗರ್ಭವಾಯಿತು. 9 ತಿಂಗಳು ತುಂಬಿತು. ಶರವಣವೆಂಬ ಉದ್ಯಾನದ ಶರವಣವೆಂಬ ಕೊಳದಲ್ಲಿ ಜನ ಕ್ರೀಡೆಯಾಡಬೇಕೆಂಬ ಬಯಕೆ ಅವಳಿಗುಂಟಾಯಿತು. ಅರಸನು ಅದಕ್ಕೆ ಅನುಕೂಲ ಮಾಡಿಕೊಟ್ಟನು. ಅಲ್ಲಿ ಜಲಕ್ರೀಡೆಯಾಡಿ ಮಗನನ್ನು ಎತ್ತಳು ಕೃತಿಕೆ. ಅವನಿಗೆ ಸ್ವಾಮಿ ಕಾರ್ತಿಕ ಎಂದು ಹೆಸರಿಟ್ಟರು. ಆನಂತರ ಒಂದು ಹೆಣ್ಣು ಮಗುವನ್ನು ಎತ್ತಳು. ಆ ಮಗುವಿಗೆ ವೀರಶ್ರೀ ಎಂದು ಹೆಸರಿಟ್ಟರು. ವೀರಶ್ರೀಯನ್ನು ಕೋವಳಿಯನ್ನು ಆಳುವ ಕ್ರೌಚನೆಂಬ ಅರಸನಿಗೆ ಕೊಟ್ಟು ಮದುವೆ ಮಾಡಿದರು. ಕಾಲ ಉರುಳಿತು. ನಮಿ ಮುಂತಾದ ತಮ್ಮಂದಿರೊಡನೆ ಸ್ವಾಮಿ ಕಾರ್ತಿಕನು ಬೆಳೆದು 16 ವರ್ಷದ ಪ್ರಾಯವಾದಾಗ ಒಂದು ದಿನ ಎಲ್ಲ ಕುಮಾರರು ಉದ್ಯಾನವನಕ್ಕೆ ಆಡಲು ಹೋಗಿದ್ದರು. ಆ ಮಕ್ಕಳಿಗೆ ಅವರವರ ಅಜ್ಜಂದಿರ ಮನೆಗಳಿಂದ ಊಡಲು, ತಿನ್ನಲು ಬಟ್ಟೆ, ಹೂವು, ತಿಂಡಿ ತೀರ್ಥಗಳು ಬಂದವು. ಸ್ವಾಮಿ ಕಾರ್ತಿಕನಿಗೆ ಮಾತ್ರ ಯಾರು ಏನನ್ನು ಕಳುಹಿಸಿರಲಿಲ್ಲ. ಮನಸ್ಸಿನಲ್ಲಿ ಬೇಜಾರು ಪಟ್ಟುಕೊಂಡು ಕಾರ್ತಿಕನು ಆಟವಾಡಿದ ಮೇಲೆ ಮನೆಗೆ ಬಂದು ತಾಯಿಯನ್ನು ಕುರಿತು, ಅವ್ವ, ನಿಮ್ಮ ತಂದೆ ನನ್ನ ಅಜ್ಜ ಇದ್ದಾನೆ ಇಲ್ವೋ ಇದನ್ನು ಕೇಳಿದನು. ಮನಸ್ಸಿನಲ್ಲಿ ತುಂಬ ಸಂಕಟ ಪಡುತ್ತಾ ಕೃತಿ ಕೇಳಿದಳು. ಏನು ಹೇಳಲಿ ಮಗು, ನಿನಗೆ ತಂದೆಯಾದವರೇ ನನಗೂ ತಂದೆ.
ಅವಳ ಈ ಮಾತೆ ಕಾರ್ತಿಕನಿಗೆ ವೈರಾಗ್ಯ ಕಾರಣವಾಯಿತು. ಒಡನೆಯೇ ಅವನು ಶ್ರೀವರರೆಂಬ ಆಚಾರ್ಯರ ಬಳಿ ದೀಕ್ಷೆಯನ್ನು ಪಡೆದು ತಪಸ್ಸು ಮಾಡಿದನು. ಆಗ ಮಗಳೆಲ್ಲವನ್ನು ಕಲಿತು ಗುರುಗಳ ಅನುಮತಿ ಪಡೆದು ಗ್ರಾಮ, ನಗರ, ಚೇಡ, ಕರ್ವಡ, ಮಡಂಬ, ಪತ್ತನ, ದ್ರೋಣಮುಖಗಳಲ್ಲಿ ಸಂಚರಿಸುತ್ತಾ ಕಿಕ್ಷೇದನವೆಂಬ ಪರ್ವತಕ್ಕೆ ಬಂದು ಅದರ ಮೇಲೆ ಒಂದು ರಾತ್ರಿ ಪ್ರತಿಮಯೋಗದಲ್ಲಿ ನಿಂತರು. ಆ ರಾತ್ರಿ ಭಾರೀ ಮಳೆ ಸುರಿದು ಅವರ ಮೈಯ ಕೊಳೆ ಎಲ್ಲವೂ ಕೊಚ್ಚಿ ಹರಿದು ಬಂದು ಪಾಷಾಣ ಎಂಬ ಮಡುವಿನಲ್ಲಿ ಶೇಖರವಾಯಿತು. ಆ ಮಡುವಿನ ನೀರು ಸೌಹಾರ್ದಯಾಗಿ ಬಿಟ್ಟಿತು. ಅಲ್ಲಿ ಮಿಂದವರ ಸಕಲ ವ್ಯಾಧಿಗಳು ಪರಿಹಾರವಾಗುವಂತಾಗಿ ಇಡೀ ದಕ್ಷಿಣ ಪಥದಲ್ಲಿಯೇ ಅದು ತೀರ್ಥಕ್ಷೇತ್ರವಾಯಿತು. ಮತ್ತೆ ಸ್ವಾಮಿ ಕಾರ್ತಿಕ ಋಷಿಯ ಸಂಚಾರ ಮಾಡುತ್ತಾ ಕೊಗಳಿನಾಡಿಗೆ ಬಂದರು. ಅಲ್ಲಿಯ ಬಸಿದಿಯ ಪಂಥತಿಚಾರ ನಿಯಮ ಮಾಡಿಕೊಂಡು ದೇವರಿಗೆ ನಮಸ್ಕರಿಸಿ ಮಧ್ಯಾಹ್ನ ಊರಿನೊಳಗೆ ಮನೆಗೆ ಹೋಗ್ತಿದ್ರು. ಹಾಗೆಯೇ ಅರಮನೆಯನ್ನು ಪ್ರವೇಶಿಸಿದರು. ಉಪ್ಪರಿಗೆಯ ಮೇಲೆ ವೀರಶ್ರೀ ತನ್ನ ಪತಿ ಕ್ರೌಂಚ ಮಹಾರಾಜನ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಬಾಚುತ್ತಿದ್ದವಳು. ಋಷಿಯನ್ನು ಅಲ್ಲಿಂದಲೇ ನೋಡಿ ನನ್ನ ಅಣ್ಣಂದಿರಾದ ಋಷಿಗಳು ಬಂದರು ಎಂದು ನಿದ್ದೆ ಮಾಡುತ್ತಿದ್ದ ಅರಸನ ತಲೆಯ ಕೆಳಗೆ ಒಂದು ಆಧಾರವನ್ನಿಟ್ಟು ಋಷಿಗಳನ್ನು ಭಿಕ್ಷೆಗೆ ನಿಲ್ಲಿಸಿಕೊಳ್ಳಲೆಂದು ಕೆಳಗೆ ಬಂದಳು. ಅಷ್ಟರಲ್ಲಿ ಋಷಿ ಅರಮನೆಗಳದಿಂದ ಹಿಂದಿರುಗಿ ಬಾಗಿಲ ಹೊರಗೆ ಬಂದು ಬಿಟ್ಟಿದ್ದರು. ಅರಸಿ ಅಡ್ಡಿ ಹೋಗಿ ಮುಂದು ನಿಂತು ಕೈ ಮುಗಿದು ಭಟರ ನಿಲ್ಲಬೇಕು ಎಂದು ಬೇಡಿಕೊಂಡಳು. ಅವ್ವ, ಒಮ್ಮೆ ಮನೆಯನ್ನು ಹೋಗು ಬಂದೆವು, ಇನ್ನು ಇಲ್ಲಿ ನಿಲ್ಲುವಂತಿಲ್ಲ ಎಂದರು. ಭಟರ ನನ್ನ ಮೇಲೆ ದಯೆ ತೋರಬೇಕು, ದಯವಿಟ್ಟು ನಿಲ್ಲಬೇಕು ಎಂದು ವೀರಶ್ರೀ ಅವರ ಕಾಲು ಹಿಡಿದು ಬೇಡಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಅರಸನು ಎಚ್ಚೆತ್ತು ಅರಸಿಯನ್ನು ಕಾಣದೆ ಅಲ್ಲಿದ್ದವರನ್ನು ಕೇಳಿದನು. ಒಬ್ಬ ಸವಣನು ಬರಲು ಅರಸಿಯು ಅವನ ಬಳಿ ಹೋಗಿ ಕಾಲು ಹಿಡಿದು ಆಗೋ ಎಳೆದಾಡುತ್ತಿದ್ದಾಳೆ ಎಂದು ಅವರು ಹೇಳಿದರು. ಅರಸನು ಆ ದೃಶ್ಯವನ್ನು ನೋಡಿದನು. ದಿನವೂ ನನ್ನನ್ನು ಬಿಟ್ಟು ಇವಳು ಈ ಸವಣನಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ಭಾವಿಸಿ ದಡದಡನೆ ಇಳಿದು ಬಂದು ಶಕ್ತಿ ಎಂಬ ಆಯುಧದಿಂದ ಒಂದೇ ಸಾರಿಗೆ ಋಷಿಯ ಎದೆಯನ್ನು ಸೀಳಿ ವೀರಶ್ರೀಯ ತಲೆಗೂದಲನ್ನು ಹಿಡಿದು ದರದರನೆ ಎಳೆದುಕೊಂಡು ಬಂದನು. ಸ್ವಾಮಿ ಕಾರ್ತಿಕ ಋಷಿಯಾದರೂ ಕ್ಷಮೆಯನ್ನು ಭಾವಿಸಿ ರಕ್ತ ಸುರಿದು ಬಸವಳಿದು ಬೇಸಿಗೆಯ ಕಡು ಬಿಸಿಲು ಜಳದಿಂದ ನೀರಿಡಿಕೆ ಅಧಿಕವಾಗಿರಲು ತಂಪದೆಡೆಯಾಗಿದ್ದರೆ ಒಳ್ಳೆಯದಾಗಿ ಸಮಾಧಿಯಾಗುತ್ತಿತ್ತು ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಅವರ ಅಜ್ಜಿಯಾದ ವೀರಮತಿಯ ಬ್ರಹ್ಮಚರ್ಯ ವ್ರತ ಸ್ವೀಕರಿಸಿದ್ದವಳು ಈಗ ಎತ್ತರ ದೇವತೆಯಾಗಿ ಹುಟ್ಟಿದಳು. ಆಕೆಗೆ ಆಗ ಹಸನ ಕಂಪನವಾಯಿತು. ಒಡನೆ ಋಷಿಗಳ ಬಳಿಗೆ ಬಂದು ಭಟರ ಅಪ್ಪಣೆ ಕೊಡಿ, ಈಗಲೇ ಇವರನ್ನು ನಾಶ ಮಾಡಿ ಬಿಡುತ್ತೇನೆ ಎಂದು ಕೇಳಿದಳು. ಋಷಿ ಅಗಾದಗದು, ಅಂಥದ್ದೇನು ಬೇಡ, ತಂಪಾಗಿರುವ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು, ಅಷ್ಟು ಸಾಕು ಎಂದರು. ಆ ದೇವತೆ ನವಿಲ ರೂಪದಿಂದ ಅವರನ್ನು ಎತ್ತಿಕೊಂಡು ಕೋಗಳಿ ನಾಡಿನ ಪೂರ್ವಕ್ಕೆ ಇದ್ದ ಪರ್ವತದ ಕೊಳದ ಬಳಿ ಒಂದು ಲತಾ ಮಂಟಪದಲ್ಲಿ ಇರಿಸಿ ಹೋದಳು. ಬೆಟ್ಟದ ಮೇಲಿಂದ ಧುಮುಕುತ್ತಿರುವ ಜಲಪಾತದ ಹನಿಗಳು ಮೈಗೆ ಅಪಾಯಮಾನವಾಗಿರಲು ಸಂನ್ಯಾಸನ ಮಾಡಿ ಶುಭ ಪರಿಣಾಮದಿಂದ ಸತ್ತು ಸಾವರ್ಥ ಸಿದ್ಧಿಯಲ್ಲಿ 33 ಸಾವಿರ ವರ್ಷ ಆಯುಷ್ಯವುಳ್ಳ ಅಹಮಿಂದ್ರನಾಗಿ ಹುಟ್ಟಿದರು. ಇತ್ತ ಭಟರರ ತಂಗಿಯಾದ ವೀರಶ್ರೀ ಅಣ್ಣನನ್ನೇ ನೆನೆದು ಆ ಭಟರ ಎಂದು ಅನೇಕ ದಿನಗಳ ಕಾಲ ಹಗಲಿರುಳು ಒಂದೇ ಸಮನೆ ಅಳುತ್ತಿದ್ದಳು. ಅರಸರು ಆಕೆಯ ಮೇಲೆ ಬಹಳವಾಗಿ ಪ್ರೀತಿ ಇಟ್ಟಿದ್ದವರಾದ್ದರಿಂದ ಬಹಳ ದುಃಖಪಟ್ಟು ಈಕೆ ಅಳುವನ್ನು ನಿಲ್ಲಿಸಿ ನಗುವಂತೆ ಮಾಡುವವರಿಗೆ ಬೇಕಾದ ಹಾಗೆ ಉಡುಗೊರೆ ಕೊಡುತ್ತೇನೆ ಎಂದು ಪಟ್ಟಣದಲ್ಲಿ ಘೋಷಣೆ ಮಾಡಿಸಿದನು. ಹಲವು ಬಗೆಯ ಆಭರಣದ ವೇಷಗಳನ್ನು ಮರದ ಮೋಗವಳಗಳನ್ನು ಧರಿಸಿದ ಅನೇಕರು ಆಕೆ ಮುಂದೆ ಆಡಿ ಕುಣಿದು ನಗಿಸಲು ಎಷ್ಟು ಯತ್ನಿಸಿದರೂ ಆಕೆಯ ಅಳುವು ಮಾತು ತಗ್ಗಲಿಲ್ಲ. ಆಗ ಒಬ್ಬನು ಕರಿಯ ಕೌಪಿನ ಹಾಕಿಕೊಂಡು ಮೈಗೆಲ್ಲ ಮಸಿ ಬೆಳೆದುಕೊಂಡು ಬೋಳು ತಲೆಯೊಂದಿಗೆ ಬಾಯಲ್ಲಿ ಹಲ್ಲುಗಳಂತೆ ಕವಡೆಗಳನ್ನು ಜೋಡಿಸಿಕೊಂಡು ಕುಂಚವನ್ನು ಗುಂಡಿಗೆಯನ್ನು ಹಿಡಿದುಕೊಂಡು ಬರಲು ಅರಸನು, ಎಲೆ ಅರಸಿ, ಇದೋ ನಿಮ್ಮ ಅಣ್ಣಂದಿರಾದ ಭಟರರು ಬರುತ್ತಿದ್ದಾರೆ ನೋಡು ಎನ್ನಲು ದಿಗ್ಗನೆ ಮೇಲೆದ್ದು ನೋಡಿ ಕಾಣದೆ ಆ ವಿಚಿತ್ರ ರೂಪವನ್ನು ನೋಡಿ ನಕ್ಕು ದುಃಖವನ್ನು ಮರೆತಳು. ಅವಳನ್ನು ನಗಿಸಿದ ಈ ವೇಷಗಾರನಿಗೆ ಅರಸನು ವಿಶೇಷವಾದ ಬಹುಮಾನವನ್ನು ಕೊಟ್ಟನು. ಅಲ್ಲಿಂದ ಈಚೆಗೆ ಹಗರಣಿಗರ ಆಟ ಪಾಠಗಳು ರೂಢಿಗೆ ಬಂದವು. ಸ್ವಾಮಿ ಕಾರ್ತಿಕ ಋಷಿ ದೇಹ ತ್ಯಾಗ ಮಾಡಿದ್ದ ಸ್ಥಳದಲ್ಲಿ ಅವರ ತಂಗಿ ವೀರಶ್ರೀ ಬಸದಿಯೊಂದನ್ನು ಕಟ್ಟಿಸಿದಳು. ಸ್ವಾಮಿ ಎಂಬ ಕ್ಷೇತ್ರವಾಯಿತು ಆ ಬಸದಿ. ಕೃತಿಕ ನಗರದ ರಾಜ ಅಗ್ನಿರಾಜನು ತನ್ನ ಮಗಳನ್ನು ತಾನೇ ಮದುವೆಯಾದ್ದರಿಂದ ಅಲ್ಲಿಯ ಜನ ರಾಜನು ಧರ್ಮಿಷ್ಠನಾಗಿದ್ದರೆ ಪ್ರಜೆಗಳು ಧರ್ಮಯುತರಾಗಿರುತ್ತಾರೆ, ರಾಜನು ಪಾಪಿಷ್ಠನಾದರೆ ಅವರು ಪಾಪಗಳನ್ನು ಆಶ್ರಯಿಸುತ್ತಾರೆ. ರಾಜನು ಹೇಗೋ
ಪ್ರಜೆಗಳು ಹಾಗೆಯೇ ಎಂದುಕೊಂಡು ನೀತಿ ನಿಯಮಗಳನ್ನು ಬಿಟ್ಟು ನಡೆಯತೊಡಗಿದರು. ಆ ಊರಿಗೆ ಬೊಂಗಂ ಕರೋಹಣ ಎಂಬ ಹೆಸರು ಬಂದಿತು. ರತ್ನತ್ರಯವನ್ನು ಆರಾಧಿಸುವ ಭವ್ಯರು ಸ್ವಾಮಿ ಕಾರ್ತಿಕ ಋಷಿಯರನ್ನು ಮನದಲ್ಲಿ ನೆನೆದು ಗಾಯ, ಹುಣ್ಣು, ವಾದಿ, ಹಸಿವು, ನೀರಡಿಕೆ, ವಾತ, ಉಷ್ಣಗಳನ್ನು ಸೇರಿಸಿ ಸ್ವರ್ಗ ಪರವರ್ಗ ಸುಖವನ್ನ ಪಡೆಯಲಿ. ಸೊ ಇವಾಗ ಕಥೆಗೆ ಸಂವಿಧಾನ ಆಶಯವನ್ನು ನೋಡೋಣ. ತನ್ನ ಕಥೆಯ ಉದ್ದೇಶ ಸಾಧನೆಗೆ ಪೂರಕವಾಗಿ ಕಥೆಯನ್ನು ಹೇಗೆ ನಡೆಸಬೇಕು, ಯಾವ ಯಾವ ವಿವರಗಳನ್ನು ತರಬೇಕು, ಕಥೆಗೆ ಮುಖ್ಯ ತಿರುಗಳನ್ನು ಎಲ್ಲಿ ತರಬೇಕು, ಯಾವ ಯಾವ ಪಾತ್ರ ಪ್ರಸಂಗಗಳನ್ನು ಆದ್ಯತೆಯ ಮೇರೆಗೆ ನಡೆಸಬೇಕು ಎಂಬ ಇತ್ಯಾದಿ ಅಂಶಗಳನ್ನು ಸಾಮಾನ್ಯವಾಗಿ ಕಥೆಯ ಸಂವಿಧಾನವೆಂದು ಪರಿಗಣಿಸಬಹುದು. ಈ ಸಂವಿಧಾನವು ಕಥೆಗಾರನ ಆಶಯಕ್ಕೆ ಪೂರಕವಾಗಿರುತ್ತದೆ. ಅಂತಹ ಅಂಶಗಳು ಈ ಕಥೆಯಲ್ಲಿ ಯಾವುದು ಎಂಬುದನ್ನು ತುಸು ಹೀಗೆ ನೋಡೋಣ. ಅಗ್ನಿರಾಜನೆಂಬ ಅರಸ ಮಗಳು ಕೃತಿಕೆಯನ್ನು ಮದುವೆಯಾಗುವುದು, ಅವರಿಗೆ ಕಾರ್ತಿಕನೆಂಬ ಪುತ್ರ ವೀರಶೈನೆಂಬ ಮಗಳು ಜನಿಸುವುದು, ಪುತ್ರಿಯನ್ನು ಕೊಗಳಿನಾಡಿನ ಕ್ರೌಂಚನೆಂಬ ಅರಸನಿಗೆ ಮದುವೆ ಮಾಡಿಕೊಡುವುದು. ಪ್ರಾಯಕ್ಕೆ ಬಂದ ಒಂದು ದಿನ ಕಾರ್ತಿಕನು ತನ್ನ ತಾತನೆಂದು ಯಾರೆಂದು ತಾಯಿ ಕೃತಿಕೆಯನ್ನು ಕೇಳುವುದು. ತನ್ನ ತಂದೆಯೇ ತನ್ನ ತಾಯಿಗೂ ತಂದೆ, ಆದರೆ ತನ್ನ ತಾತ ತಿಳಿಯುವುದು. ಇದನ್ನು ತಿಳಿದ ಮನದಲ್ಲಿ ನೊಂದ ಕಾರ್ತಿಕನಿಗೆ ವೈರ್ಯಗೆ ಮೂಡಿ ಜೈನ ಸನ್ಯಾಸಿನಾಗ್ತಾನೆ. ಕಾರ್ತಿಕ ಋಷಿ ವಿವಾಹರ ಸಂಚಾರ ಕೈಗೊಂಡು ಕೋಗಳಿಗೆ ಬರುವುದು, ಭಿಕ್ಷೆ ಸ್ವೀಕರಿಸುತ್ತಾ ಅರಮನೆ ಪ್ರವೇಶಿಸ್ತಾನೆ. ಉಪ್ಪರಿಗೆಯಲ್ಲಿ ಗಂಡನನ್ನು ಮಲಗಿಸುತ್ತಿದ್ದ ವೀರಶ್ರೀಯು ಅಣ್ಣನಾದ ಭಟ್ಟರರು ಬಂದಿದ್ದಾರೆ ಎಂದು ತಿಳಿದು ಒಪ್ಪರಿಕೆಯಿಂದ ಕೆಳಗೆ ಬಂದು ಹಿಂದಿರುಗಿ ಹೊರಟಿದ್ದ ಅಣ್ಣನನ್ನು ನಿಲ್ಲಬೇಕೆಂದು ಕಾಲು ಹಿಡಿದು ಬೇಡ್ಕೊಳ್ತಾಳೆ. ಮಲಗಿದ್ದ ಕ್ರೌಂಚನನ್ನು ಎಚ್ಚೆತ್ತು ಅರಸಿಯನ್ನು ಕಾಣದೆ ಆಕೆ ಎಲ್ಲಿ ಎಂದು ಎಲ್ಲರನ್ನೂ ಕೇಳ್ತಾನೆ. ಸವಣನೊಡನೆ ಬೇಡುವ ಆಕೆಯನ್ನು ತೋರಿಸುವುದು. ಇದನ್ನು ಕಂಡು ಕೋಪಗೊಳ್ಳುವುದು. ತನ್ನನ್ನು ತೊರೆದು ನಿತ್ಯವೂ ಈಕೆ ಸವಣನ ಬಳಿ ಹೋಗುವಳೆಂದು ಭ್ರಮಿಸಿ ಕಾರ್ತಿಕ ಋಷಿ ಎದೆಯನ್ನು ಆಯುಧದಿಂದ ಸೀಳುವುದು, ಕಾರ್ತಿಕ ಋಷಿ ಸಮಯಾಚಿಸುವುದು. ಇರಿತ ಮತ್ತು ಬಿಸಿಲ ಬೇಗೆಯಿಂದ ಬಳಲಿದ ಕಾರ್ತಿಕ ಋಷಿಯ ನೀರಡಿಕೆ ಮತ್ತು ನೆರಳಿಗಾಗಿ ಪರಿತಪಿಸುವುದು. ಇದನ್ನು ಅರಿತ ವೇತರ ದೇವತೆಯಾಗಿದ್ದ ತನ್ನ ಅಜ್ಜಿ ಅವನಿಗೆ ಸಹಾಯಕ್ಕಾಗಿ ಬರುವುದು. ಕ್ರೌಂಚನಿಗೆ ತಕ್ಕ ಶಿಕ್ಷೆ ಕೊಡಲು ಅಪ್ಪಣೆ ಕೇಳುವುದು, ಶಿಕ್ಷಿಸುವುದು ಬೇಡವೆಂದು ಕೃತಿ ಋಷಿ ನಿರಾಕರಿಸುವುದು. ಕೆಲ ಕಾಲ ನಂತರ ಶುಭ ಪರಿಣಾಮದಿಂದ ಮೃತನಾಗಿ ಸಾಮರ್ಥ್ಯ ಸಿದ್ಧಿಯಲ್ಲಿ ಅಹಂಇಂದ್ರನಾಗಿ ಜನಿಸುವುದು. ಕಾರ್ತಿಕ ಋಷಿ ದೇಹತ್ಯಾಗ ಮಾಡಿದ ಸ್ಥಳದಲ್ಲಿ ವೀರಶ್ರೀಯ ದೇವಾಲಯನ್ನು ಕಟ್ಟಿಸುವುದು. ಆ ಸ್ಥಳವು ಸ್ವಾಮಿ ತೀರ್ಥ ಎಂದು ತೀರ್ಥಸ್ಥಾನವಾಗುವುದು. ಇಲ್ಲಿ ಹೇಳಿರುವ ವಿವರಗಳಲ್ಲಿ ಕಥೆಯ ಮುಖ್ಯ ನಡೆಯ ಹೆಜ್ಜೆಯ ಗುರುತುಗಳಿವೆ. ಈ ನಡೆಯಲ್ಲಿ ಬಹು ಮುಖ್ಯವೆನಿಸುವ ತಿರುವುಗಳಿವೆ. ಈ ತಿರುವುಗಳೇ ಕೃತಿಕಾರನ ಆಶಯದ ಗುರಿಯನ್ನು ಮುಟ್ಟಲು ಸಾಧನವಾಗಿರುವಂತಹವು. ಆ ತಿರುವುಗಳಾವು ನೀವು ಊಹಿಸಬಹುದು. ಬಹು ಮುಖ್ಯವಾದ ಒಂದೆರಡು ಹೀಗಿವೆ. ತಂದೆ ಮಗಳ ವೈವಾಹಿಕ ಸಂಬಂಧ, ಅಣ್ಣ ತಂಗಿಯ ನಡುವೆ ಅಕ್ರಮ ಸಂಬಂಧ ಸಂಖ್ಯೆ. ಇವುಗಳಲ್ಲಿ ಮೊದಲನೆಯದು ಬಹು ಪ್ರಬಲವಾದ ಅಂಶ. ತಂದೆ ಮಗಳ ವೈವಾಹಿಕ ಸಂಬಂಧ ಇಲ್ಲಿ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ಮೊದಲನೆಯದಾಗಿ ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತುತ್ತದೆ. ಅನಂತರ ಅವರಿಗೆ ಹುಟ್ಟಿದ ಮಗುವಿಗೆ ತಂದೆ, ತಾಯಿ, ಅಜ್ಜ, ಅಜ್ಜಿ ಬಾಂಧವ್ಯಗಳ ಗೊಂದಲವನ್ನು ಸೃಷ್ಟಿಸಿದೆ. ಈ ಸಮಸ್ಯೆಯ ವಿಪರೀತ ಪರಿಣಾಮ ಕಾರ್ತಿಕನ ವೈರಾಗ್ಯಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಿಂದ ನೋಡಿದಾಗ ಈ ವಿಪರೀತ ವೈವಾಹಿಕ ಸಂಬಂಧ ಕಥೆಯ ಪರಿಣಾಮದಿಂದ ತೀವ್ರತೆ ಮತ್ತು ಗತಿಗೆ ಪ್ರಮುಖ ಕಾರಣವಾಗುತ್ತದೆ. ಮೊದಲನೆಯದು ಶುದ್ಧ ಲೌಕಿಕ ಸಂದರ್ಭಕ್ಕೆ ಸಂಬಂಧಿಸಿದ್ದಾದರೆ, ಎರಡನೆಯದು ಲೌಕಿಕದಲ್ಲಿ ಒಂದು ಹೆಜ್ಜೆ ಊರಿದ್ದರೂ ಲೌಕಿಕೇತರ ಒಲೆಯದ್ದು. ಅಂದರೆ ಒಬ್ಬ ಮುನಿಯಾದವನು ಜೈನ ಧರ್ಮದ ನಿಯಮಗಳ ಪ್ರಕಾರ ನಿರ್ಲಿಪ್ತನೋ ಕ್ರೋಧದಾದಿಗಳನ್ನು ವಂಶದಲ್ಲಿರಿಸಿಕೊಂಡವನು ಅಷ್ಟೇ. ಏಕೆ ವೈರಿಯಿಂದ ಘೋರ ಅಪಾಯ ಎದುರಾದರೂ ಕೋಪಿಸಿಕೊಳ್ಳದ ಪ್ರತಿಕಾರ ಪ್ರಕ್ರಿಯೆಗಳನ್ನು ತೋರದ ವಿಶಿಷ್ಟ ಮನಸ್ಥಿತಿಯವನಾಗಿರಬೇಕು. ಈ ತತ್ವವನ್ನು ಶಂಕೆಯ ಸಂದರ್ಭದಲ್ಲಿ ಕಥೆಗಾರ ಸಾಧಿಸಿಕೊಂಡಿದ್ದಾನೆ. ತನ್ನ ತಂಗಿ ಹಾಗೂ ತನ್ನ ಬಗ್ಗೆ ಸಂಶಯ ತಾಳಿದ ಕೋಪದಲ್ಲಿ ಆಯುಧದಿಂದ ಗಾಯ ಮಾಡಿದ ಕ್ರೌಂಚ ರಾಜನ ಮೇಲೆ ಕಾರ್ತಿಕ ಋಷಿ ಕೋಪಗೊಳ್ಳುವುದಿಲ್ಲ. ಕಥಾ ಸಂವಿಧಾನದಲ್ಲಿನ ಈ ಮುಖ್ಯ ತಿರುವುಗಳಲ್ಲದೆ ಇದು ಜೈನ ಕೃತಿಯಾದ ಕಾರಣ ಜೈನ ಧಾರ್ಮಿಕ ಪರಿಸರ, ಜೈನ ಧರ್ಮ ಸಾರಿಯಾದ ಪರಿಕಲ್ಪನೆ, ಪರಿಭಾವನೆಗಳನ್ನು ಸೂಕ್ತ ಸಂದರ್ಭಗಳಲ್ಲಿ ಕಥೆಗಾರ ಅಳವಡಿಸಿದ್ದಾನೆ. ಲೌಕಿಕ ಜಗತ್ತಿನ ಜೀವನ ವಿಧಾನ, ರೀತಿ ರಿವಾಜುಗಳು, ವಿಧಿ ನಿಷೇಧಗಳು ಮೊದಲಾದವುಗಳನ್ನು ಕಥೆಯ ಮೂಲ ಆಶಯಕ್ಕೆ ಪೂರಕವಾಗುವಂತೆ ಕೃತಿಕಾರ ಸಾರ್ಥಕವಾಗಿ ನುಡಿಸಿಕೊಂಡಿದ್ದಾನೆ. ಕೃತಿಯ ವಿಮರ್ಶೆಯನ್ನು ನೋಡೋಣ. ಕಾರ್ತಿಕ ಋಷಿಯ ಕಥೆ ಒಂದು ಪುಟ್ಟ ಕಥೆ ಆಗಿದ್ದರೂ ಉದ್ದೇಶ ಮತ್ತು ಪರಿಣಾಮದಲ್ಲಿ ಅದು ಸೋತಿಲ್ಲ. ಕಥೆಗಾರ ತನ್ನ ಧರ್ಮದ ತತ್ವದರ್ಶನಗಳನ್ನು ನಿರೂಪಿಸಲು ಸಹಜವಾಗಿ ಸಮರ್ಥನಾಗಿದ್ದಾನೆ. ಲೋಕ ಸತ್ಯಗಳನ್ನು ಔಚಿತ್ಯಪೂರ್ಣವಾಗಿ ಬಳಸಿಕೊಂಡಿದ್ದಾನೆ. ಈ ಕಥೆಯನ್ನು ಎರಡು ಆಯಾಮಗಳಲ್ಲಿ ನಾವು
ಪರಭಾವಿಸಬಹುದಾಗಿದೆ. ಈ ಒಂದು ಕಥೆಗೆ ಕೃತಿಕಾರ ಉದ್ದೇಶಿಸಿದ ಆಶಯದ ಹಿನ್ನೆಲೆಯನ್ನು ನೋಡುವುದು, ಮತ್ತೊಂದು ಈ ಕೃತಿಯನ್ನು ಕಥೆಗಾರ ಕಲಾಕೃತಿಯಾಗಿಸಿದ ಅಭಿವ್ಯಕ್ತಿಗೆ ಹಿನ್ನೆಲೆಯನ್ನು ನೋಡುವುದು. ಸೊ ಇವಾಗ ಕೊನೆಯದಾಗಿ ನಾವು ಪಾತ್ರ ಚಿತ್ರಣದ ಬಗ್ಗೆ ಅಂದರೆ ಪಾತ್ರಗಳ ಬಗ್ಗೆ ತಿಳ್ಕೊಳ್ಬಿಡೋಣ, ಆಯಿತಾ. ಸೊ ನಾವು ಸ್ಟೋರಿ ಏನಂತ ಗೊತ್ತಾಯಿತು. ಇವಾಗ ಲಾಸ್ಟಲ್ಲಿ ಪಾತ್ರ ಚಿತ್ರಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಕಾರ್ತಿಕ ಋಷಿಯ ಕಥೆಯಲ್ಲಿನ ಪಾತ್ರಗಳನ್ನು ಪುರುಷ ಮತ್ತು ಶ್ರೀ ಪಾತ್ರಗಳು ಎಂದು ವರ್ಗ ಮಾಡಿಕೊಳ್ಳಬಹುದು. ಅಗ್ನಿರಾಜ, ಕಾರ್ತಿಕ, ಕ್ರೌಂಚ ಇವು ಪ್ರಮುಖ ಪುರುಷ ಪಾತ್ರಗಳಾದರೆ ವೀರಮತಿ, ಕೃತಿಕೆ, ವೀರಶ್ರೀ ಇವು ಪ್ರಮುಖ ಶ್ರೀ ಪಾತ್ರಗಳು. ಕೃತಿಕೆಯ 5 ಅಕ್ಕಂದಿರು ಪ್ರಸ್ತಾಪಿಸುವುದಾದರೂ ಆ ಪಾತ್ರಗಳು ಕ್ರಿಯಾಶೀಲವಾಗಿಲ್ಲ. ಕಥೆಯ ಆಶಯ ಉದ್ದೇಶಕ್ಕೆ ಅವುಗಳ ಅಗತ್ಯವಿರುವುದರಿಂದ ಅವುಗಳ ಪ್ರಕಟಣೆಗೆ ಕ್ರಿಯಾಶೀಲತೆಗೆ ಕಥೆಗಾರ ಅವಕಾಶ ನೀಡಿಲ್ಲ. ಧರ್ಮವನ್ನು ಹೇಳುವುದು ಕಥೆಗಾರನ ಪ್ರಧಾನ ಆಶಯ. ಅದಕ್ಕೆ ಪೂರಕವಾದುದರ ಕಡೆಗಷ್ಟೇ ಅವನ ಗಮನ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಈ ಕಥೆಯಲ್ಲಿನ ಪ್ರಮುಖ ಪಾತ್ರಗಳಲ್ಲಿ ಕೆಲವು ಪಾತ್ರಗಳನ್ನು ಈ ಮುಂದೆ ವಿಶ್ಲೇಷಿಸಿಕೊಡಲಾಗಿದೆ. ನಾವು ಅದನ್ನು ತಿಳ್ಕೊಳ್ಳೋಣ. ಯಾಕಂದರೆ ನಮಗೆ ಅವಾಗೆ ನಿಮಗೆ ತಿಳಿಸಿದಾಗೇ ಅಂದರೆ ಹಿಂದಿನ ವಿಡಿಯೋದಲ್ಲೇ ನಾನು ತಿಳಿಸಿದೆ. ಸೊ ಆ ವಿಡಿಯೋದಲ್ಲಿ ನಾನು ಏನು ಹೇಳಿದೆ ಅಂತಂದರೆ, ಬ್ಲಾಕ್ 3 ಮತ್ತು ಬ್ಲಾಕ್ 4 ನಮಗೆ ಒಟ್ಟು 30 ಮಾರ್ಕ್ಸ್ಗಳಿಗೆ ಕೇಳುವಂಥದ್ದು. ಬ್ಲಾಕ್ 3 15 ಮಾರ್ಕ್ಸ್ಗೆ, ಬ್ಲಾಕ್ 4 15 ಮಾರ್ಕ್ಸ್ಗೆ. ಸೊ 5 ಮಾರ್ಕ್ಸಲ್ಲಿ ಒಂದು 10 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ, ಹಾಗೆ 5 ಮಾರ್ಕ್ಸ್ಗೆ ಟಿಪ್ಪಣಿಯನ್ನು ಕೇಳ್ತಾರೆ. ಸೊ ಟಿಪ್ಪಣಿಯಲ್ಲಿ ನಿಮಗೆ ಪಾತ್ರಗಳ ಚಿತ್ರಣ ಅಂದರೆ ಈ ಥರ ಅಗ್ನಿರಾಜ ಅಥವಾ ವೀರಶ್ರೀ ಅವ್ರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೊಟ್ಟರೆ ನೀವು ಬರೀಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ ಇವನು ಕೂಡ ನೀವು ಓದ್ಕೋಬೇಕು, ಅರ್ಥ ಆಯಿತಾ. ಕಥೆಯನ್ನು ತಿಳ್ಕೊಂಡು ಇದರ ಜೊತೆಗೆ ಪಾತ್ರದ ಮೇನ್ ಅವ್ರ ಪಾತ್ರನೂ ಕೂಡ ತಿಳ್ಕೊಳ್ಳೋದು ಒಳ್ಳೆಯದು. ಅಗ್ನಿರಾಜನ ಬಗ್ಗೆ ತಿಳ್ಕೊಳ್ಳೋಣ. ಈತ ಲಾಳ ವಿಷಯದ ಕೃತಿಕಪುರದ ಅರಸ. ಇವನ ಮಡದಿ ವೀರಮತಿ. ಇವರಿಗೆ ಬಂಧುಮತಿ, ಶಿವಸೇನೆ, ಶ್ರೀಮತಿ, ಸ್ವಯಂ ಪ್ರಭೆ, ಲಕ್ಷ್ಮೀಮತಿ ಹಾಗೂ ಕೃತಿಕೆ ಎಂದು 6 ಜನ ಹೆಣ್ಮಕ್ಳು. ಇವರಲ್ಲಿ ಕಿರಿಯವಳಾದ ಮತ್ತು ಪ್ರಾಪ್ತ ವಯಸ್ಸಳಾದ ಕೃತಿಕೆಯನ್ನು ರೂಪಂ ತೇಜಮಂ ಗಾಡಿಯಮಂ ಒಮ್ಮೆ ಕಂಡು ರಾಜನು ಆಕೆಯನ್ನು ಮೋಹಿಸ್ತಾನೆ. ಅವಳು ತುಂಬ ಸುಂದರವಾಗಿದ್ದಾಳೆ, ಹಾಗೆ ಲಕ್ಷಣವಾಗಿ ಹಾಗೆ ಗಮನ ಸೆಳೆಯುವಂತಳಾಗಿದ್ದಾಳೆ ಎಂದು ಅವಳನ್ನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವಳನ್ನು ಮಡದಿಯಾಗಿ ಪಡೆಯಬೇಕೆಂದು ಆಸೆ ಪಡ್ತಾನೆ. ತೀರ್ಮಾನಿಸದಾದರೂ ಬಿಡುತ್ತಾನೆ. ತನ್ನ ಆಸೆಯನ್ನು ತಿಳಿಸಿ ಒಪ್ಪಿಗೆ ಪಡೆಯುವ ಸಲುವಾಗಿ ತನ್ನ ಆಳ್ವಿಕೆಗೆ ಒಳಪಟ್ಟಿದ್ದ ಸಾಮಂತ, ಮಹಾಸಾಮಂತ, ಮಂತ್ರಿ ಹಾಗೂ ಹೆಂಡತಿಯಾದ ವೀರಮತಿ ಅಲ್ಲದೆ ಎಲ್ಲ ಸಮಯಗಳಿಗೂ ಬರ ಹೇಳಿ ಸಭೆ ಕರೆದು ಎನ್ನಳುವ ಮಂಡಲ ಒಳೊಳ್ ಹುಟ್ಟಿದ ಲೇಸಪ್ಪ ವಸ್ತು ವರ್ಗಕ್ಕುಂ ಎಂದು ಪ್ರಶ್ನಿಸ್ತಾನೆ. ಅಗ್ನಿರಾಜ ಏತಕ್ಕಾಗಿ ಹೀಗೆ ಹೇಳುತ್ತಿದ್ದಾನೆಂದು ಅವನು ಹೇಳುವುದಿಲ್ಲ, ಬಂದ ನಂತರ ಹೇಳುವುದಿಲ್ಲ. ಆದರೂ ರಾಜನನ್ನು ಅಂದರೆ ನಾನು ಅವಾಗೆ ಹೇಳ್ದಂಗೆ ಏನಂತ ಕೇಳ್ತಾನೆ ಅಂತಂದರೆ, ನಾನು ಆಳುತ್ತಿರುವ ದೇಶದಲ್ಲಿ ಹುಟ್ಟಿರುವ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾರಿಗೆ ಸಲ್ಲಬೇಕು ಅಂತ ಹೇಳಿದಾಗ ಅಲ್ಲಿನ ಜನಕ್ಕೆ ನಾನು ಬಂದಿರ್ತಾರೆ ಸಭೆಗೆ ಅವ್ರು ಏನಂತ ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ, ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಸೊ ಆವಾಗ ಎದುರು ಹಾಕಿಕೊಳ್ಳುವುದು ಬೇಡ ಎಂದೆಲ್ಲವಾದರೂ ಅನೇಕರು ಆಗ ಕೆಲವರು ರಾಜನಿಗೆ ಈ ಪ್ರಕ್ರಿಯೆಯನ್ನು ಬೇಕಾಗಿದ್ದಾನೆ, ನಿಮ್ಗೆ ಸಿಗೋದು ಸಿಗುತ್ತೆ ಅಂತ ಹೇಳಿದಾಗ ಅವನಿಗೆ ಕೋಪ ಬಂದ್ಬಿಡುತ್ತೆ. ಸೊ ಆಗ ಕೆಲ ಋಷಿಗಳು ಇದಕ್ಕೆ ಸಮ್ಮತಿಯನ್ನು ಸೂಚಿಸುವುದಿಲ್ಲ, ಅವ ವಸ್ತು ಎಂದು ಪ್ರಶ್ನಿಸ್ತಾರೆ. ಋಷಿಗಳನ್ನು ಅಂದರೆ ಏನನ್ನು ನೀವು ಪಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಂತ ಮತ್ತೆ ಅದನ್ನು ಕೇಳಿದಾಗ ತಿರ್ಗಾ ಅವನು ಕೋಪಗೊಳ್ತಾನೆ. ಋಷಿಗಳ ಪ್ರತಿಗೀತನೆಂದು ಸಿಗುವುದರಿಂದ ಬಹು ಪ್ರಲಾಪಿಗಳಿವರು ಕುಸಿದಿ ಎಂದು ಹೊರಹಾಕಿಸುತ್ತಾನೆ. ಅಂದರೆ ಅವನ್ನ ಓಡಿಸುವನು ಸಭೆಯಿಂದ ಓಡಿಸ್ ಅವಾಗ ನಾವು ನೋಡ್ದಂಗೆ ಕಳಿಸ್ಬಿಡ್ತಾನೆ. ಒಪ್ಪಿಕೊಂಡು ಮಡದಿಯನ್ನು ಬೇಡಿ ಮಗಳೊಡನೆ ಮದುವೆಯನ್ನು ಹಾಕ್ಬಿಡ್ತಾನೆ. ರಾಜನ ಈ ವರ್ತನೆ ಅತಿ ಎನಿಸುತ್ತದೆ. ತನ್ನ ಅಭಿಪ್ರಾಯವನ್ನು ಪ್ರಯತ್ನಿಸಿದವರನ್ನು ದೂರವಿಡುವ ಈ ಧೋರಣೆ ಸರಿಯಾದುದಲ್ಲ. ಸರಿ ಅಂತ ಅನ್ಸೋದನ್ನು ನೀನು ಮಾಡಬೇಕಾದ್ರೆ ಇವಾಗ ಅವ್ರು ಏನೋ ಒಂದು ಈಗ ನೀನು ಸಭೆ ಕರೆಸಿ ಅವ್ರಿಗೆಲ್ಲ ಕೇಳ್ತಾ ಇರ್ಬೇಕಾದ್ರೆ ನೀನು ಅವ್ರ ಮಾತಂತ ನಡ್ಕೊಬೇಕು. ಸೊ ನೀನು ನಡ್ಕೋಬೇಕು ಅಂದರೆ ನಿನ್ನ ವಿರುದ್ಧವಾಗಿ ಅವ್ರು ಕೇಳಿಬಿಟ್ರು ನಿನ್ಗೆ ಆಗಲಿಲ್ಲ ಅಂದರೆ ನೀನು ಸಭೆ ನಡೆಸಬೇಕಾಗಿತ್ತು. ಸೊ ನೀನು ಮನೆಯವರನ್ನೇ ಅಥವಾ ಅವಳನ್ನು ಕೃತಿಕೆ ಮತ್ತು ಹೆಂಡತಿಯನ್ನು ನೀನು ಕೇಳ್ಬೋದಾಗಿತ್ತು. ಬಟ್ ಅವ್ನು ಕೇಳಲಿಲ್ಲ. ಕೊನೆಗೆ ಅವ್ರ ಮಾತು ಇಷ್ಟ ಆದ ಅವನ್ನೇ ಆಚೆ ಓಡಿಸಿ ಕೊನೆಗೆ ಅವ್ರ ಮಾತನ್ನೇ ಕೇಳಿಬಿಟ್ಟು ಕೃತಿಕೆಯನ್ನು ಮದುವೆ ಆಗ್ತಾನೆ. ಯಾರು ತನ್ನ ತಂದೆಯ ಕೃತಿಯನ್ನು ಮದುವೆ ಆಗ್ತಾರೆ. ಅಗ್ನಿರಾಜ ಅರಸನಾದ್ದರಿಂದ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಂತೆ ಆಯಿತೆನಿಸುವುದಲ್ಲದೆ ಅರಸನ ಈ ವರ್ತನೆ ಹಾಗೆಯೇ ಗಂಡನಾಗಿ ಕೂಡ ಹೆಂಡತಿಯ ಅಭಿಪ್ರಾಯ ಸ್ವಾತಂತ್ರ್ಯ ಲಕ್ಷಿಸದಂತೆ ಕಾಣುವುದಿಲ್ಲ. ರಾಜನಾಗಿಯೂ ಗಂಡನಾಗಿಯೂ ತನ್ನ ನಿರ್ಣಯವೇ ಸರಿ, ತಾನು ಮಾಡಿದ್ದೇ ಸರಿ ಎಂಬ ಏಕಮುಖಿ ಧೋರಣೆ ಇದೆ. ಇದು ಈ ನಿಜವೆನಿಸಿದ್ದರೂ ಕಥೆಗಾರ ಇನ್ನೇನು
ಮಾಡಿಕೊಂಡಿಲ್ಲ, ಲೋಕದಲ್ಲಿ ನಡೆದಿರುವುದನ್ನು ಹೇಳಿದ್ದಾನೆ. ರಜನು ತನ್ನ ಮಗಳನ್ನೇ ಮದುವೆಯಾದದ್ದು ವಿಪರೀತವೆನಿಸುತ್ತದೆಯೇ ಹೊರತು ಅದು ದರ್ಪಲೋಕದಲ್ಲಿ ಸಹಜವಾಗಿ ಸಂಭವಿಸುವುದನ್ನೇ ಹೇಳುವಂತಿದೆ. ಅಧಿಕಾರವಿರದಿದ್ದರೂ ದರ್ಪ ಮಾಡುವುದು, ತಾನು ಹೇಳಿದಂತೆಯೇ ನಡೆಯಬೇಕೆಂಬ ನಿರೀಕ್ಷಿಸುವುದು ತೀರಾ ಸಾಮಾನ್ಯ ಸಂಗತಿಯಾಗಿದೆ. ಇವಾಗ ಕಾರ್ತಿಕ ಋಷಿಯ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ತಿಕ ಋಷಿ ಕಥೆಯ ಪ್ರಧಾನ ಪಾತ್ರ. ಕಥೆಯ ಬಹುತೇಕ ಮಧ್ಯಭಾಗದಲ್ಲಿ ಹತ್ತಿರ ಕೊನೆಯ ಭಾಗದವರೆಗೆ ಈ ಪಾತ್ರ ಪ್ರಕಟಿತವಾಗುತ್ತದೆ. ಕೃತಿಕೆ ಮಗನಾದರಿಂದ ಕಾರ್ತಿಕೆ ಎಂಬ ಹೆಸರು ಇರಬಹುದು. ಕುಂತಿಯ ಮಕ್ಕಳನ್ನು ಕೌಂತೆಯರು ಎಂದರಂತೆ. ಗಂಗೆಯ ಮಗನನ್ನು ಗಂಗೆಯೇ ಎಂದು ಕರೆದರಂತೆ. ಭರತ ಕ್ಷೇತ್ರದ ಲಾಳ ವಿಷಯದ ಅಗ್ನಿರಾಜ ಮತ್ತು ಅವನ ಮಗಳು ಕೃತಿಕೆಯ ವಿಚಿತ್ರ ದಾಂಪತ್ಯ ಸಂಬಂಧದಿಂದ ಜನಿಸಿದವನು ಇವನಿಗೆ ವೀರಶ್ರೀ ಎಂಬ ತಂಗಿಯೂ ಇರುತ್ತಾಳೆ. ಸೂಕ್ತ ಸಂದರ್ಭವೊಂದು ಬಂದಾಗ ನಿನಗೆ ನನಗೆ ಎಂದು ತಾಯಿ ಮಾತಿನಿಂದ ತನ್ನ ತಂದೆ ಮತ್ತು ತಾತ ಒಬ್ಬನೇ ವ್ಯಕ್ತಿ ಎಂಬ ಸತ್ಯ ತಿಳಿದು ಅದುವೇ ವೈರಾಗ್ಯಕ್ಕೆ ಕಾರಣವಾಗಿ ಶ್ರೀವರ ಎಂಬ ಆಚಾರ್ಯರಿಂದ ಜೀನ ದೀಕ್ಷೆಯನ್ನು ಪಡೆದು ಸನ್ಯಾಸಿಯಾಗಿ ಕಾರ್ತಿಕನು ಋಷಿಯಾಗ್ತಾನೆ. ಋಷಿ ಮುನಿಗಳಿಗೆ ಜೈನ ಧರ್ಮವು ವಿಧಿಸುವ ನಿಯಮಗಳ ಪ್ರಕಾರ ಕಾರ್ತಿಕ ಋಷಿಯು ವಿಹಾರ ಮಾಡುತ್ತಾ ತನ್ನ ತಂಗಿಯನ್ನು ವಿವಾಹ ಮಾಡಿಕೊಟ್ಟಿದ್ದ ಕೋವಳಿ ನಾಡಿಗೆ ಬರುತ್ತಾನೆ. ಪದ್ಧತಿಯಂತೆ ಚೆರಿಗೆಗೆ ಹೋಗುತ್ತಾನೆ. ತನ್ನ ಅಣ್ಣನ ಅರಮನೆಗಳು ಚೆರಿಗೆ ಬಂದಿದ್ದಾನೆಂಬ ವಿಷಯ ತಿಳಿದ ವೀರಶ್ರೀ ಅವನನ್ನು ಕಾಣಲು ಸತ್ಕರಿಸಲು ಚೆರಿಗೆ ನೀಡಲು ಸಂಭ್ರಮ, ಅಂದರೆ ಭಿಕ್ಷೆ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಜ್ಞಾನ ಅದೇನಪ್ಪ ದಾನ ಅಂತನಾದ್ರೂ ತಿಳ್ಕೊಳ್ಳಿ. ಹೊರಟಿದ್ದ ಕಾರ್ತಿಕ ಋಷಿಯ ಕಾಲಿಡಿದು ಬೇಡ್ಕೊಳ್ತಿರ್ತಾಳೆ. ನಿದ್ರಿಸಿದ ರಾಜ ಕ್ರೋಂಚನ ಹೆಂಡತಿಯನ್ನು ಕಾಣದೆ ಎಲ್ಲಿದ್ದಾಳೆಂದು ಪರಿಚಯಕರನ್ನು ಅಲ್ಲಿದ್ದ ಅವರನ್ನು ಕೇಳಿದಾಗ ಅವರು ನೋಡಿ ಅಲ್ಲಿ ಕಾರ್ತಿಕನನ್ನು ಕಾಡಿ ಬಿಡುತ್ತಿದ್ದಾಳೆ ಆಕೆಯನ್ನು ಕಂಡು ಅವರು ನೋಡಿ ವ್ಯಾಕ್ರಮ ಸಂಬಂಧ ಇರುವುದಾಗಿ ಭಾವಿಸಿ ಶಕ್ತಿ ಎಂಬ ಆಯುಧದಿಂದ ಕಾರ್ತಿಕನಿಗೆ ಹೊಡೆದು ಗಾಯಗೊಳಿಸ್ತಾನೆ. ಗಾಯಗೊಂಡರೂ ಕಾರ್ತಿಕ ಋಷಿಯ ಕ್ರೌಂಚನ ಮೇಲೆ ಕೋಪಗೊಳ್ಳುವುದಿಲ್ಲ. ವೆದರ ದೇವತೆಯಾಗಿ ಹುಟ್ಟಿದ ಅವನ ತಾಯಿ ವೀರಮತಿಯು ಬಂದು ಕೌಶಿಕನಿಗೆ ದಂಡನೆ ಕೊಡಲೇ ಎಂದು ಕೇಳಿದಾಗ ಕೂಡ ಕಾರ್ತಿಕ ಋಷಿ ಅಂತೇನು ಬೇಡವೆನ್ನುತ್ತಾನೆ. ತಾಯಿಯ ನೆರವಿನಿಂದ ಕೋಗಳಿ ನಾಡಿನ ಪರ್ವತದ ತಪ್ಪಲನ್ನು ಸೇರಿ ಅಲ್ಲಿ ಸನ್ಯಾಸಿಗೈದು ದೇಹತ್ಯಾಗ ಮಾಡಿ ಸರ್ವಾರ್ಥ ಸಿದ್ಧಿ ಎಂಬ ವಿಮಾನದಲ್ಲಿ 30,000 ರೋಪಮುಷ್ಯದ ವರೆಗೆ ಆಹತನಾಗಿ ಹುಟ್ಟುತ್ತಾನೆ. ಕಾರ್ತಿಕ ಋಷಿ ತನ್ನ ತಂಗಿಗೆ ಬಹುಪ್ರಿಯನಾದ ಸಹೋದರನೆಂದು ತಿಳಿದು ಬರುತ್ತದೆ. ಅವನನ್ನು ಸತ್ಕರಿಸುವಲ್ಲಿ ಆಕೆ ತೋರಿದ ಸಡಗರದ ರೀತಿ ಅವನಿಗೆ ಗಾಯವಾದಾಗ ಪರಿತಪಿಸಿದ ತೀವ್ರತೆ ಕಡೆಗೆ ತನ್ನ ಅಣ್ಣನಿಗಾಗಿ ಅವನು ಮಾಡಿದ ಸ್ಥಳದಲ್ಲಿ ಬಸಿರಿಯನ್ನು ಕಟ್ಟಿಸುತ್ತಾನೆ, ಅಂದರೆ ದೇವಸ್ಥಾನವನ್ನು. ಈ ಎಲ್ಲವೂ ಅವರ ನಡುವಿನ ಬಾಂಧವ್ಯವನ್ನು ಎತ್ತಿ ತೋರುತ್ತದೆ. ಕಾರ್ತಿಕರ ಬಸಿರಿಯೇ ಈ ಸ್ಥಳ ಸ್ವಾಮಿ ತೀರ್ಥವೆಂಬ ಪವಿತ್ರ ಸ್ಥಳವಾಗಿಯೂ ಹೆಸರಾಗುತ್ತದೆ. ಜೈನ ಮುನಿಯ ಅನುಸರಿಸಬೇಕಾದ ಧಾರ್ಮಿಕ ವಿಧಿ ನಿಯಮಗಳು, ಹೊಂದಿರಬೇಕಾದ ಮಾನಸಿಕ ಔನ್ನತ್ಯದ ಸ್ಥಿತಿ, ಜೈನ ಮುನಿಗೆ ಸಿಗಬೇಕಾದ ಗೌರವ ಮಾನ್ಯತೆಗಳು ಈ ಪಾತ್ರದಿಂದ ನಮಗೆ ಸುವ್ಯಕ್ತವಾಗುತ್ತದೆ. ನೆಕ್ಸ್ಟ್ ಕೃತಿಕೆ. ಕಥೆಯ ಆರಂಭದಲ್ಲಿ ಅಷ್ಟೇ ಈ ಪಾತ್ರ ಕಾಣಿಸಿಕೊಳ್ಳುತ್ತದೆ. ಆನಂತರ ಇದರ ನೇರ ಭಾಗವಹಿಸುವಿಕೆ ಇಲ್ಲಿ ಉಡಾವಣೆಯ ಯಂತ್ರದಂತೆ ನಿಷಿದ್ಧ ಸಂಬಂಧವೆಂಬ ಸಮಸ್ಯೆಯನ್ನು ಚಿಮ್ಮಿಸಿ ಮರೆಯಾಗಿಬಿಡುತ್ತಾ. ಕೃತಿಕೆ ಲಾಳ ವಿಷಯದ ಅಗ್ನಿರಾಜ ಆತನ ರಾಣಿ ವೀರಮತಿಯ ಮಗಳು. ಅಗ್ನಿರಾಜ ಮತ್ತು ವೀರಮತಿಯರ 6 ಜನ ಹೆಣ್ಣು ಮಕ್ಕಳಲ್ಲಿ ಈಕೆಯೇ ಕಿರಿಯಳು. ರೂಪವತಿ. ತಂದೆಯೇ ಅವಳ ರೂಪಿಗೆ ಮರುಳುವಾಗುವಂತಹ ರೂಪವತಿ. ತನ್ನ ರೂಪಕ್ಕೆ ಮನಸೋತು ಮಗಳಾದ ತನ್ನನ್ನೇ ಮದುವೆಯಾಗ ಬಯಸಿದ ತಂದೆಯ ನಿರ್ಧಾರ ವರ್ತನೆಯನ್ನು ಈಕೆ ಪ್ರೀತಿಸುವುದಿಲ್ಲ. ಸಮಾಜ ಬಾಹಿರವಾದ ತಂದೆಯ ವರ್ತನೆಗೆ ಉಗ್ರ ಪ್ರತಿರೋಧವಿರಲಿ ಸಣ್ಣ ಆಸನೆಯನ್ನು ಈಕೆ ತೋರುವುದಿಲ್ಲ. ಇವಳಿಗೆ ತನ್ನ ತಂದೆಯಿಂದ ಕಾರ್ತಿಕ ಋಷಿಯು ಜನಿಸುತ್ತಾನೆ. ಆಟವಾಡುವ ಮಕ್ಕಳಿಗೆ ಅವರ ತಾಯಿ ತಂದೆ ಅಜ್ಜಂದಿರು ಉಣಲು ತಿನ್ನಲು ಕೊಡಲು ತಿನಿಸುವ ವಸ್ತುಗಳನ್ನು ತಂದು ಕೊಡುವುದನ್ನು ನೋಡಿ ತನ್ನ ತಾತ ಯಾರೆಂದು ತಿಳಿಯುವ ಕುತೂಹಲದಿಂದ ಕೃತಿಕೆಯನ್ನು ಕೇಳಿದಾಗ ಮಾತ್ರ ಆಕೆ ಬಹಳ ನೊಂದು, ಏನಂತ ಹೇಳಿ ಮಗನೇ, ನಿನಗೆ ತಂದೆಯಾದವರೇ ನನಗೂ ತಂದೆ ಎಂಬ ವಿಚಿತ್ರ ಸತ್ಯವನ್ನು ಹೇಳ್ತಾಳೆ. ಆಕೆಗಾದ ದುಃಖವನ್ನು ಮನದಲ್ಲೇ ಉತ್ತರ ಕೊಟ್ಟಳೆಂಬ ಕಥೆಗಾರನ ಮಾತಿನಲ್ಲಿ ಆಕೆಯ ಮನದಲ್ಲಿ ಅಳಲು, ಸಂಕಟ, ಹಿಂಜರಿಕೆ ಮುಡುಗಟ್ಟಿರುವುದು ತುಸು ಮಟ್ಟಿಗೆ ಪ್ರಕಟವಾಗುತ್ತದೆ. ಕೃತಿಗೆ ಹೇಳಿದ ಈ ಸತ್ಯ ಸಾಮಾಜಿಕವಾಗಿ ನಿಷಿದ್ಧ ಸಂಬಂಧವಾಗಿರುವುದಾದರೂ ಇದು ಕಾರ್ತಿಕನ ವೈರಾಗ್ಯಕ್ಕೆ ಕಾರಣವಾಗುತ್ತದೆ. ಈ ಪ್ರಸಂಗದ ನಂತರ ಈ ಪಾತ್ರವನ್ನು ಮುಗಿಸಿದ್ದಾನೆ ಕಥೆಗಾರ ಮತ್ತು ಮುಂದೆ ಈ ಪಾತ್ರ ಪ್ರಕಟವಾಗುವುದೇ ಇಲ್ಲ. ಅಗ್ನಿರಾಜನ ಪಾತ್ರದ ಹಾಗೆ ಈ ಪಾತ್ರವು ಪರಿಮಿತ ವ್ಯಾಪ್ತಿ. ವೀರಶ್ರೀ. ಈಕೆ ಕೃತಿಕೆ ಮತ್ತು ಅಗ್ನಿರಾಜನ ಮಗಳು. ಕಾರ್ತಿಕ ಋಷಿಯ ತಂಗಿ. ಕೃತಿಕೆ ಅಗ್ನಿರಾಜನ ಮಗಳಾದ್ದರಿಂದ ಅಗ್ನಿರಾಜ ಮತ್ತು ಕೃತಿಕೆಯರಿಗೆ ಹುಟ್ಟಿದ ಈಕೆಯದು ವಿಚಿತ್ರ ವ್ಯಕ್ತಿ ಸಂಬಂಧ. ಅಗ್ನಿರಾಜ ಏಕಕಾಲದಲ್ಲಿ ತಂದೆಯೂ ತಾತನೂ ಆಗುತ್ತಾನೆ. ಈಕೆಯನ್ನು ಕೋವಳಿಯ ರಾಜ ಕ್ರೌಂಚನಿಗೆ ವಿವಾಹ ಮಾಡಿಕೊಡಲಾಗಿರುತ್ತದೆ. ಭಟರನಾದ ಅಣ್ಣನ್ನು ಉಪಚರಿಸುತ್ತಿದ್ದರೂ ಅವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇರಬಹುದು ಎಂಬಂತೆ ತಪ್ಪಾಗಿ ಅರ್ಥ ಮಾಡಿಕೊಳ್ತಾನೆ. ಎನ್ನಲಗಲ್ಲು ನಿಚ್ಚಲಿ ಸವಣನಲ್ಲಿಗೆ ಪರಿವಡ್ ಎಂದು ಗಂಡನ ಕೋಪಕ್ಕೆ ಗುರಿಯಾಗ್ತಾಳೆ. ತನ್ನ ಅಣ್ಣನನ್ನು ಕ್ರೌಂಚಿಸಲು ಶಕ್ತಿ ಎಂಬ ಆಯುಧದಿಂದ
ಮತ್ತು ಚುವಂತೆ ಹೊಡೆದು ಗಾಯಗೊಳಿಸಿದಾಗ ಅತೀವ ದುಃಖ ಪಡ್ತಾಳೆ. ಕ್ರೌಂಚ ರಾಜನಿಗೆ ನಿಜಕ್ಕೂ ತನ್ನ ರಾಣಿಯ ಬಗ್ಗೆ ಪ್ರೀತಿ ಇದೆ, ಆದ್ದರಿಂದ ಆಕೆಗಾದ ನೋವಿನಿಂದ ರಾಜನು ಬೇಸರಿಸಿಕೊಳ್ತಾನೆ. ಅರಸನ ಮಾತಿಗೆ ಎಂಬ ಕಥೆಗಾರನ ಮಾತಿನಿಂದ ಅವನ ಪ್ರೀತಿ ಮತ್ತು ಬೇಸರ ದೃಢಪಡುತ್ತದೆ. ದುಃಖಿತಳಾದ ಈಕೆಯನ್ನು ಸಂತೈಸದ ಈಕೆಯ ಅಳುವನ್ನು ನಿಲ್ಲಿಸಿ ನಗುವಂತೆ ಮಾಡಿದವರಿಗೆ ಹೊಸಗೆ ಉಡುಗೊರೆ ನೀಡುವುದಾಗಿ ಘೋಷಿಸಿದಾಗ ಲೋಗರು ಪಗರಣಿಗಳು ಹಲಬಗೆಯ ಮುಖವಾಡಗಳನ್ನು ಧರಿಸಿ ಅನೇಕರು ಬಂದು ಈಕೆಯ ದುಃಖ ಮರೆಸುವ ಪ್ರಯತ್ನ ಮಾಡ್ತಾರೆ. ಇದಾವುದಕ್ಕೂ ಆಕೆ ಪ್ರತಿಕ್ರಿಯಿಸುವುದಿಲ್ಲ. ಆಕೆಯ ದುಃಖ ಆಳು ತಗ್ಗುವುದಿಲ್ಲ. ಆಗ ಒಬ್ಬ ಮೈಗೆಲ್ಲ ಕಪ್ಪು ಮಸಿ ಬೆಳೆದುಕೊಂಡು ಬಾಯಲ್ಲಿ ಹಲ್ಲುಗಳಂತೆ ಕವಡೆಗಳನ್ನು ಜೋಡಿಸಿಕೊಂಡು ಕುಂಚವನ್ನು ಗುಂಡಿಗೆಯನ್ನು ಹಿಡಿದುಕೊಂಡು ಬರಲು ಅದನ್ನು ಕಂಡು ಕ್ರೌಂಚನು ಭಟರರ ಬರ್ಬೋರ್ ಎನ್ನುತ್ತಾನೆ. ಅಣ್ಣನ ಬಗ್ಗೆ ಕೇಳಿದೊಡನೆ ಎಲ್ಲಿದ್ದಾರೆಂದು ಎದ್ದು ನೋಡಿ ಬರುತ್ತಾಳೆ. ಅಣ್ಣನನ್ನು ಕಾಣದ ವೇಷಧಾರಿಯಲ್ಲಿ ಕಂಡು ನಕ್ಕು ದುಃಖವನ್ನು ಮರೆತಾಳೆ. ನಗಿಸಲು ತಂದ ಸಂದರ್ಭ ಲಘುವೆನಿಸಿದರೂ ಆಕೆಯ ಅಣ್ಣನ ಬಗೆಗಿನ ಪ್ರೀತಿ ಎದ್ದು ತೋರುವಲ್ಲಿ ಈ ಸಂದರ್ಭ ಉಚಿತವಾಗಿದೆ ಎನಿಸುತ್ತದೆ. ಅಣ್ಣನ ಮೇಲೆ ಆಕೆಗೆ ಅದೆಷ್ಟು ಬಗೆಗಿನ ಪ್ರೀತಿ ಎದ್ದು ತೋರುವಲ್ಲಿ ಪ್ರೀತಿ ಇತ್ತೆಂದರೆ ಕಾರ್ತಿಕ ಋಷಿಯ ದೇಹ ತ್ಯಾಗ ಮಾಡಿದ ಸ್ಥಳದಲ್ಲಿ ಅವನಿಗೊಂದು ಬಸಿದಿಯನ್ನು ಕಟ್ಟಿಸ್ತಾಳೆ. ಬಸಿದಿಯನ್ನು ಮಂಟಪ. ವೀರಶ್ರೀಯ ಪಾತ್ರವನ್ನು ತುಸು ಗಮನ ಸೆಳೆಯುವಂಥದ್ದೆಂದು ಹೇಳಬಹುದಾದ ಅಂಶಗಳವು ಆಲೋಚಿಸಿ. ತನ್ನ ಅಣ್ಣನ ಬಗ್ಗೆ ಈಕೆಗೆ ಬಹು ವಾತ್ಸಲ್ಯವಿತ್ತೆಂಬುದು ಈ ಪಾತ್ರದ ವರ್ತನೆಯಿಂದ ಪ್ರಕಟವಾಗುತ್ತದೆ. ಶ್ರವಣನಾಗಿದ್ದ ತನ್ನ ಅಣ್ಣ ಭಿಕ್ಷೆಗೆ ಬಂದಾಗ ಅವನನ್ನು ಕಂಡು ಆಧರಿಸಲು ತೋರಿದ ಸಂಭ್ರಮ, ಅವನನ್ನು ತನ್ನ ಗಂಡ ಗಾಯಗೊಳಿಸಿದಾಗ ಪಟ್ಟ ವೇದನೆ, ಕಡೆಯಲ್ಲಿ ತನ್ನ ಅಣ್ಣನ ನೆನಪಿಗಾಗಿ ಬಸಿದಿಯನ್ನು ಕಟ್ಟಿಸಿಕೊಟ್ಟ ತೀರ್ಮಾನ ಎಲ್ಲವೂ ಅವರ ನಡುವಿನ ಸೋದರ ಪ್ರೀತಿ ವಾತ್ಸಲ್ಯವನ್ನು ಎತ್ತಿ ತೋರುತ್ತದೆ. ಸೊ ಇವಾಗ ಸಾರಾಂಶವನ್ನು ನೋಡೋಣ. ಒಡ್ಡರಾಧನೆಯ 19 ಕಥೆಗಳಲ್ಲಿ ಕಾರ್ತಿಕ ಋಷಿಯ ಕಥೆಯು 11ನೆಯ ಕಥೆಯಾಗಿದೆ. ಇದು ಒಡ್ಡರಾಧನೆಯ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಅವಾಗ ನಿಮಗೆ ತಿಳಿಸಿದಾಗ ಸ್ಟಾರ್ಟಿಂಗಲ್ಲೇ ಇದು 11ನೆಯ ಕಥೆಯಾಗಿದೆ. 19 ಕಥೆಗಳಲ್ಲಿ 11ನೆಯ ಕಥೆಯಾಗಿದೆ. ಇದೊಂದು ಪುಟ್ಟ ಕಥೆ. ಮೋಕ್ಷ ಪಡೆಯಲು ಇಚ್ಛಿಸುವ ಜೀವ ಲೌಕಿಕವನ್ನು ದೂರ ಸರಿಸಿ ಜೈನ ಧರ್ಮಾನುಸಾರ ಸಾತ್ವಿಕ ಜೀವನ ನಡೆಸುತ್ತಾ ತಪಸ್ಸನ್ನು ಮಾಡುತ್ತಾ ಯಾವುದೇ ತೊಂದರೆಗಳು ಎದುರಾದರೂ ಅವನ್ನೆಲ್ಲ ಸಹಿಸಿ ಐಹಿಕ ಸುಖ ಮಾಮಕಾರಗಳನ್ನು ತೊರೆದು ಕ್ರೋಧಾದಿಗಳನ್ನು ಗೆದ್ದು ಉಗ್ರ ತಪಸ್ಸನ್ನು ಮಾಡಿ ಕೇವಲ ಜ್ಞಾನವನ್ನು ಪಡೆಯಬೇಕು. ಈ ಪಯಣದ ಹಂತದಲ್ಲಿ ಸಾಧಕನಿಗೆ ವಿವಿಧ ಜೀವರಾಶಿಗಳಿಂದ ಒದಗುವ ಉಪಟಳಗಳಲ್ಲಿ ಮಾನವನಿಂದ ಎದುರಾದ ಉಪಟಳವನ್ನು ಸಹಿಸಿದ ಕಾರ್ತಿಕ ಋಷಿಯ ಮುಕ್ತಿ ಹೊಂದಿದ ಪ್ರಸಂಗ ಇಲ್ಲಿದೆ. ನಿಷಿದ್ಧ ವಿವೇಕ ಸಂಬಂಧ ಒಂದು ಕಾರ್ತಿಕನಿಗೆ ವೈರಾಗ್ಯಕ್ಕೆ ಮೂಲ ಕಾರಣವಾಗಿ ಇಲ್ಲಿ ಪರಿಣತವಾಗಿರುತ್ತದೆ ವಿಶೇಷ. ಸೊ ಈ ಒಂದು ಕಡೆಯಲ್ಲಿ ಪ್ರಶ್ನೆಗಳನ್ನ ಕೇಳುವಂಥದ್ದು. ಅಗ್ನಿರಾಜ ಯಾವ ದೇಶದ ದೊರೆ? ಕೃತಿಕೆ ಸೋದರಿಯರು ಎಷ್ಟು ಜನ ಹಾಗೂ ಅವರುಗಳು ಹೆಸರಿಸಿ. ವೀರಶ್ರೀಯನ್ನು ಯಾವ ದೇಶದ ರಾಜನಿಗೆ ವಿವಾಹ ಮಾಡಿಕೊಡುತ್ತಾರೆ? ಕಾರ್ತಿಕ ಋಷಿ ಯಾವ ಆಯುಧವನ್ನು ಘಾಸಿಗೊಳಿಸಲಾಯಿತು? ಕಾರ್ತಿಕ ಋಷಿ ಹೆಸರಿನಲ್ಲಿ ಕಟ್ಟಿಸಿದ ಬಸೀದಿಯ ಪವಿತ್ರ ಸ್ಥಳದ ಹೆಸರೇನು? ಸೊ ಸಿಂಪಲ್ ಕ್ವಶನ್ಸ್ ಇದು. ಬಟ್ ಇಲ್ಲಿ ನಾವು ಎಕ್ಸಾಮ್ಗೆ ಏನಂತ ಕ್ವಶನ್ ಕೇಳ್ತಾರೆ ಅಂದರೆ, ಈ ಕಥೆಯ ಸಂವಿಧಾನ ಮತ್ತು ಆಶಯವನ್ನು ಕುರಿತು ಬರೀರಿ ಅಂದರೆ ಕಾರ್ತಿಕೇಯ ಋಷಿಯ ಬಗ್ಗೆ. ಅಗ್ನಿರಾಜನ ಮಗಳ ವಿವಾಹದ ಪರಿಣಾಮವೇನು ವಿವರಿಸಿ. ಇದಂತೂ ಜಾಸ್ತಿ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂಥದ್ದು. ತನ್ನ ವೈವಾಹಿಕ ಸಂಬಂಧದ ಪರಿಣಾಮ ಕೃತಿಕೆಯ ಮೇಲೆ ಆದ ಬಗೆಯನ್ನು ವಿವರಿಸಿ. ಸೊ ಇವೆರಡರಲ್ಲಿ ಅಗ್ನಿರಾಜನ ಮಗಳ ವಿವಾಹದ ಪರಿಣಾಮವೇನಾಯಿತು, ಸೊ ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ನ ಕೇಳಿದ್ದಾರೆ. ಅಂದರೆ ರಿಪೀಟೆಡ್ ಎಕ್ಸಾಮ್ಸಲ್ಲೆಲ್ಲ ರಿಪೀಟೆಡ್ ಆಗಿ ತುಂಬ ಕೇಳಿರುವಂಥದ್ದು. ಸೊ ನಾನು ಅವಾಗೇ ಹೇಳ್ದಂಗೆ 2 ಸ್ಟೋರಿಗಳಿರುತ್ತೆ. 2 ಸ್ಟೋರಿಯಲ್ಲಿ ನೀವು ಒಂದನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ನೀವು ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಕಾರ್ತಿಕ ಋಷಿಯ ಕತೆ ಮತ್ತು ವಿದ್ಯುಚ್ಛೂರ ಋಷಿಯ ಕತೆ. ಸೊ ಕಾರ್ತಿಕ ಋಷಿಯ ಕತೆ ನಾವು ತಿಳಿದುಕೊಂಡ್ವಿ ಅಲ್ವಾ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ವಿದ್ಯುಚ್ಛೂರ ಋಷಿಯ ಕತೆ ಘಟಕ 16ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸೊ ಆ ನೋಟಿಫಿಕೇಷನ್ ಬರಬೇಕು, ಆ ವಿಡಿಯೋ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಕತೆ ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.